ಸ್ವಂತ ಸೂರು ಎಂಬುದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು. ಆದರೆ ನಿವೇಶನ ಅಥವಾ ಮನೆ ಇಲ್ಲದೆ ಒಂದು ಕುಟುಂಬ ಬೀದಿಗೆ ಬಿದ್ದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹೌದು, ಇದು ಹಿರಿಯೂರು ನಗರದ ಬಡ ಕುಟುಂಬವೊಂದರ ಕಣ್ಣೀರಿನ ಕಥೆ. ಸರ್ಕಾರಗಳು ಗುಡಿಸಲು ಮುಕ್ತ ಯೋಜನೆ, ನಿವೇಶನ ವಿತರಣೆ, ಇಂದಿರಾ ಆವಾಸ್, ರಾಜೀವ್ ಗಾಂಧಿ ವಸತಿ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ಇನ್ನೂ ಅನೇಕ ಅರ್ಹ ಬಡ ಕುಟುಂಬಗಳು ವಸತಿ ಸೌಲಭ್ಯದಿಂದ ವಂಚಿತವಾಗಿವೆ. ಹಿರಿಯೂರು ನಗರದ ತರಕಾರಿ ಮಾರುಕಟ್ಟೆ ರಸ್ತೆಯ ವಾಗ್ದೇವಿ ಶಾಲೆಯ ಹಿಂಭಾಗದಲ್ಲಿರುವ ಗೋಪಾಲಪ್ಪ ಪಾಲಪ್ಪ ಬಿಲ್ಡಿಂಗ್ನಲ್ಲಿ ವಾಸಿಸುತ್ತಿರುವ ಪ್ರಮೀಳಾ ಹಾಗೂ ಅವರ ಕುಟುಂಬ ಸ್ವಂತ ಮನೆಯ ಕನಸಿಗಾಗಿ ವರ್ಷಗಳಿಂದ ಸರ್ಕಾರಿ ಕಚೇರಿಗಳು ಮತ್ತು ವಿಧಾನಸೌಧದವರೆಗೂ ಅಲೆದಾಡಿದ್ದಾರೆ. ಆದರೂ ಇಂದಿಗೂ ಅವರಿಗೆ ಸ್ವಂತ ಸೂರು ದೊರಕಿಲ್ಲ. ಗಂಡ, ಹೆಂಡತಿ ಹಾಗೂ ಮಗುವಿನೊಂದಿಗೆ ಬದುಕು ಸಾಗಿಸುತ್ತಿರುವ ಈ ಕುಟುಂಬಕ್ಕೆ ಶಾಶ್ವತ ನೆಲೆ ಇಲ್ಲದಿರುವುದು ದುರಂತದ ಸಂಗತಿಯಾಗಿದೆ. ವಸತಿ ಯೋಜನೆಗಳ ಲಾಭ ನಿಜವಾದ ಅರ್ಹರಿಗೆ ತಲುಪುತ್ತಿದೆಯೇ ಎಂಬ ಪ್ರಶ್ನೆಯನ್ನು ಈ ಕುಟುಂಬದ ಪರಿಸ್ಥಿತಿ ಮತ್ತೆ ಎತ್ತಿ ತೋರಿಸಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕುಟುಂಬದ ನೋವಿಗೆ ಸ್ಪಂದಿಸಿ ಸ್ವಂತ ಮನೆಯ ಕನಸನ್ನು ನನಸು ಮಾಡಿಕೊಡುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರ ಪರ. ಮಾತಾಡ್ರಿ, ನಿಮ್ಮ ಸಮಸ್ಯೆ ಏನು ಮಾತಾಡ್ರಿ. ನಮ್ಮ ಸಮಸ್ಯೆ ಅಂತಂತಂದ್ರೆ ನೋಡ್ರಿ ಸರ್, ನನಗೆ ನಾನು ಮನೆ ಇಲ್ಲ ಏನಿಲ್ಲ ಅಂತ ನಾನು ಇದಕ್ಕೆ ವಿಧಾನಸೌಧಕ್ಕೆಲ್ಲ ಹೋಗಿ ಕೇಳಿ ಬಂದೆ. 10 ಸರ್ತಿ ಹೋದೆ ನನ್ನ ಮಗನ ಕರ್ಕೊಂಡು. ಅಲ್ಲಿ ಒಬ್ರು ನಾನು ಯಾರು ರೆಸ್ಪಾನ್ಸ್ ಮಾಡಲ್ಲ. ನಮ್ಮ ಯಾರು ಮನೆಯಲ್ಲಿ ಬಂದು ನಾನು ವಾಸ ಮಾಡ್ತಾ ಇದೀನಿ. ನಮಗ್ ಕೇಳೋದಿಲ್ಲ. ಇಲ್ಲಿ ಡಿಸಿ ತಕೋರಂದ್ರೆ ಡಿಸಿ ತಕ್ ಬಂದ್ರೆ ಡಿಸಿ ಏನು ಕೆಲಸ ಮಾಡಕ್ ಆಗಲ್ಲ ಸರ್. ಅವ್ರು ವರ್ಷ ಆಯ್ತು ಆರ್ಟಲ್ಲಿ ಅವ್ರು ಏನು ಕೆಲಸ ಮಾಡೋ ಇದಿಲ್ಲ. ಅವ್ರೇನಿಗೆ ಹಿಂಗೆ ಮಲಕ್ಕೆಂದಿರ್ಬೇಕು. ನೋಡಿ ಸರ್, ನನಗೆ ಒಂದೇ ಫೈಲ್ 6ನೇ ತರಗತಿ ನೀವು ಬಂದು ಕ್ಲೀನ್ ನಾನು ವಿಡಿಯೋ ಮಾಡ್ಕೊಳ್ರಿ. ಆದ್ರೆ ನಾವು 6ನೇ ತರಗತಿ ಓದ್ತಾನೆ. ಇವತ್ತರ ಸಾಕ್ಷಿ ಆದ್ರೆ ನಿಮ್ಮತ್ತರ ಹತ್ರ ಆದ್ರೆ ಇರ್ತತೆ. ನೀವೇ ಆಟ ಆಡ್ಸಂತ ಇಷ್ಟೇ ನಮಗೆ ಕೊಟ್ಟರೆ. ಆದ್ರೆ ಇವತ್ತು ನಾನು ನನ್ನ ಆದ್ರೆ ಇಂದದು ಪಾಳು ಬಿದ್ರೆ ಮನೆ. ಇಷ್ಟೇ ನಮಗೆ ಕೊಟ್ಟರೆ. ಆದ್ರೆ ಇಂದದು ಪಾಳು ಬಿದ್ರೆ ಮನೆ. ಪಾಳಂದ್ರೆ ಮನೇಲಿ ವಾಸ ಮಾಡಕ್ ಬರಲ್ಲ ಸರ್. ಮನೆಯಲ್ಲಿ ಅಷ್ಟು ಬಿದ್ದೋಗೈತೆ. ಇಷ್ಟು ಮನೆ ನಾನು ವಾಸ ಈ ಮನೆಯಲ್ಲಿ. ನಾನು ಇರೋರಾಗೆ 15 ವರ್ಷ ಬಾಡಿಗೆ ಕಟ್ಟಿನಿ ಸರ್. ಈಗ ನಮ್ಮ ಮನೆಯವರು ಫುಲ್ ಸೀರಿಯಸ್ ಆಗಿ ಮನೆ ಸ್ವಂತ ಮನೆ ಅದು ಬಾಡಿಗೆನೆ ಸರ್. ಅದು ಬಾಡಿಗೆ ಮನೆನಾ? ನಿಮ್ ಸ್ವಂತ ಮನೆ ಇಲ್ವಾ? ಇಲ್ಲ ಸರ್, ನನಗೆ ಸ್ವಂತ ಮನೆ ಜಾಗನೂ ಇಲ್ಲ. ಎಲ್ಲಿ ಮನೆಯಲ್ಲಿ ನಿಮ್ದೆಲ್ಲ ಓಟ್ ಹಾಕೋದಲ್ಲ, ನಗರಸಭೆ ಓಟ್ ಹಾಕ್ತೀರಾ? ನಗರಸಭೆಗೆ ಓಟ್ ಹಾಕ್ತೀನಿ. ನಮ್ದು ರೇಷನ್ ಕಾರ್ಡು ಇಲ್ಲ ಸರ್ ನನಗೆ. ರೇಷನ್ ಕಾರ್ಡ್ ಅಯ್ಯಮ್ಮ ನನಗೆ ಈ ಮನೆ ಇವಾಗ ನನಗೆ ಮನೆ ಆದ್ರೆ ಅಯ್ಯಮ್ಮ ನನಗೆ ಈ ಮನೆ ಇವಾಗ ನನಗೆ ಮನೆ ಬಿಟ್ಟು ಮನೆ ನಮಗೆ ಇರಕ್ಕೆ ಮನೆನೂ ಇಲ್ಲ. ನಮಗೆ ಗೊತ್ತು ಮನೆ ಪೂರ್ತಿ ಮನೆ ಇಲ್ಲ. ಏನಾದ್ರು ಮನೆಗೆ ಅಷ್ಟು ಇದಾಗಿದೆ. ದಯವಿಟ್ಟು ಏನಾದ್ರು ಮಾಡಿ ನೀವು ಈಗ ಅಕ್ಕಿ ಕಾರ್ಡ್ ತೆಗೆದ್ರಿ ನಿಮ್ದು? ಅಕ್ಕಿ ಕಾರ್ಡ್ ನಾವು ಈಗ 15 ವರ್ಷ ನಾನು ಅಕ್ಕಿ ಕಾರ್ಡ್ ತಗೊಂಡಿಲ್ಲ. ಬರ್ರಿ, ನಾನು ಇಲ್ಲಿ ಈಗ ರೀಸೆಂಟ್ ಈಗ ಬಂದು ಈಗ 6 ತಿಂಗಳಾಗೈತೆ. ಅವ್ರ ಮನೆಗೆ ಹಾಕ್ಯಾರಿ, ಇವ್ರ ಮನೆಗೆ ಹಾಕ್ಯಾರಿ. ನನ್ನ ಮಗ ನಾನು ಇಬ್ರು ಮಗ 6ನೇ ಕಣ್ಣು ಬಿಟ್ಟು ನಾವು ಕಡೆ ನೋಡಿದ್ರೆ ನನ್ನ ಮಗನ ಹೆಸರು ವಿವೇಕಾನಂದ ಸ್ವಾಮಿ. ನಮ್ಮ ಮನೆ ಹೆಸರು ಲಿಂಗಾನಂದ ಮನೆ. ಯಾವ ಏರಿಯಾ ಬರುತ್ತೆ ನಿಮ್ದು?